ಒಂದು ಎಲೆಗೆ 4 ಕಾಯಿ ಬಿಟ್ಟಿದೆ ನೋಡಿ. ಕಾಯಿ ವಿಪರೀತ ಕಾಯಿ ಬಿಡ್ತದೆ ನೋಡಿ. ಇಲ್ಲಿದೆ ಈ ಗಿಡದಲ್ಲಿ ನೋಡಿ ಕಾಯಿ ಹೆಂಗ್ ಬಿಟ್ಟಿದೆ, ಕೊಂಬೆ ಎಲ್ಲ ಮುರ್ಕೊಳ್ಳೋ ತರ ಬಂದ್ಬಿಟ್ಟಿದೆ ನೋಡಿ. ಹಂಗಾಗಿ ಚೆನ್ನಾಗಿ ಗಿಡ ಸಾಕಿದ್ರೆ ಒಳ್ಳೆ ಇಳುವರಿ ಬರ್ತದೆ ನಿಮ್ಗೆ. ಎಲ್ಲಾರು ಅಡಕೆ ಅಂತ ಹೋಗ್ತಿದ್ದಾರೆ. ಅದ್ರಲ್ಲಿ ನೀವು ಒಂಥರ ವಿಭಿನ್ನವಾಗಿ ಯೋಚನೆ ಮಾಡಿ ತೆಂಗಿನ ಮಧ್ಯೆ ನುಗ್ಗೆ ಹಾಕಿದಿರಾ, ಹಲಸೆ ಹಾಕಿದಿರಾ, ಮತ್ತೆ ಪರಂಗಿ ಹಾಕಿದಿರಾ. ಹೆಂಗ್ ಬಂತು ಸರ್ ನಿಮ್ಗೆ ಇದೊಂದು ಐಡಿಯಾ? ಅಡಕೆದು ಏನಂದ್ರೆ ತುಂಬಾ ಸುಲಭವಾಗಿ ಬೆಳೆಯುವಂತ ಬೆಳೆ ಅಲ್ಲ. ಯಾಕಂದ್ರೆ ಅದಕ್ಕೆ ಮೇಂಟೆನೆನ್ಸ್ ತುಂಬಾ ಹಿಡಿತದೆ, ತುಂಬಾ ಕಾಸ್ಟ್ಲಿ ಮೇಂಟೆನೆನ್ಸ್. ನೀವು ಮೇಂಟೈನ್ ಮಾಡ್ತಿದ್ರೆ ಇಳುವರಿ ಬರಲ್ಲ, ಆಮೇಲೆ ಬೆಳೆ ಬರಲ್ಲ. ಇದು ಹಂಗಲ್ಲ, 2 ವರ್ಷ ನೀವು ಮೇಂಟೈನ್ ಮಾಡಿಬಿಟ್ಟಾದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಬೆಳ್ಕೊಳ್ತದೆ. ನುಗ್ಗೇನು ಅಷ್ಟೇ, 6 ತಿಂಗಳು ನೀವು ಕಾಪಾಡಿಬಿಟ್ರೆ ಸಾಕು. ಆಮೇಲೆ ಆಟೋಮೆಟಿಕ್ ಆಗಿ ಮಳೆ ಆಧಾರಿತ, ಇದು ಕೂಡ ಬಂದಿದ್ದ ಮಳೆನೇ ಸಾಕು, ಕಾಯಿ ಬಿಟ್ಕೊಂಡು ಹೋಗ್ತಾ ಇರ್ತದೆ. ರೈತರಿಗೆ ಈಸಿ ಇದು. ಆದರೆ ಅಡಿಕೆ ತುಂಬ ಕಷ್ಟ ಆಗ್ತದೆ. ಅದನ್ನು ಎವ್ರಿ ಇಯರ್ ಮೇಂಟೈನ್ ಮಾಡ್ತಿದ್ರೆ ಅಡಿಕೆ ಬೆಳೆಯೋಕ್ಕಾಗಲ್ಲ. ಆದಾಯ ಹೆಂಗಿದೆ ಸರ್? ಪರವಾಗಿಲ್ವಾ ಇದು? ಆದಾಯ ಚೆನ್ನಾಗಿದೆ. ನೀವೇನು ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ವಲ್ಲ ಇದಕ್ಕೆ. ಮೇಯ್ನ್ ಇನ್ವೆಸ್ಟ್ಮೆಂಟ್ ಕಮ್ಮಿ. ಈಗ ಒಂದು ಗಿಡ ಬಂದು ನಿಮಗೆ ಇದೆಲ್ಲ ಒಂದು 10-12 ರೂಪಾಯಿ ಒಂದು ಗಿಡ. ಏನು ಒಂದು ಗುಂಡಿ ಹೊಡೆದಿಟ್ರೆ ಆಯಿತು. ಆಮೇಲೆ 2 ಇಯರ್ಸ್, ಒಂದು 6 ತಿಂಗಳಲ್ಲಿ ನಿಮ್ಗೆ ಬೆಳೆ ಸ್ಟಾರ್ಟ್ ಆಗಿಬಿಡ್ತದೆ. ವರ್ಷ ಪೂರ್ತಿ ಇರ್ತದೆ. ವರ್ಷ ಪೂರ್ತಿ ಆಲ್ ದಿ ಇಯರ್ಸ್, ಒಂದು 20 ಇಯರ್ಸ್ ಇರ್ತದೆ. ನಿಮ್ಗೇನು ತೊಂದರೆ ಇಲ್ಲ. ಬೇರೆ ಬೆಳೆಗಳ ಥರ ಮೇಂಟೈನ್ ಮಾಡೋದೇನು ಬೇಕಾಗಿಲ್ಲ. ಆಟೋಮೆಟಿಕ್ ಹಾಕ್ಬಿಟ್ರೆ ಅದು ಬೆಳ್ಕೊಂಡು ಹೋಗ್ತಾ ಇರ್ತದೆ. ಕಾಯಿ ಕಿತ್ಕೊಳ್ತಾ ಇರಿ ಅಷ್ಟೇ. ನೀರು ನೀರು ಕೂಡ ನೀವು ಅದಕ್ಕೇನು ಅಷ್ಟೇನು ಬೇಕಲ್ಲ. ಮಳೆಗಾಲದಲ್ಲಿ ಮಳೆ ಬಂದಿದ್ದ ನೀರೇ ಸಾಕೋದಕ್ಕೆ. ನೀರು ಕಮ್ಮಿ, ರಿಸ್ಕು ಕಮ್ಮಿ, ಆದಾಯ ಮಾತ್ರ ಇರುತ್ತೆ. ಆಮೇಲೆ ಸೀಸನಲ್ಲಿ ಒಳ್ಳೆ ರೇಟ್ ಇರ್ತದೆ ನುಗ್ಗೆಕಾಯಿಗೆ. 1 kg 8 ರೂಪಾಯಿವರೆಗೂ ಹೋಗಿದ್ದಿದೆ. 1 kg ಒಂದು ಕೆಜಿಗೆ ಇದ್ರಲ್ಲಿ ಒಳ್ಳೆ ಕಾಯಿ ಬಂತಂದ್ರೆ 6 ಕಾಯಿ ಬರ್ತದೆ, 5-6 ಕಾಯಿ. ಒಂದು ಗಿಡದಲ್ಲಿ ನಿಮಗೆ ಮಿನಿಮಮ್ ಒಂದು 100 ಕಾಯಿ ಸಿಗ್ತದೆ ಚೆನ್ನಾಗಿ ಬೆಳೆದ್ಬಿಟ್ರೆ. ಮಿನಿಮಮ್ ನಾನು ಹೇಳೋದು. ಈಗ ನೋಡಿದ್ರಲ್ಲ ಅಲ್ಲಿ, ನನಗನ್ಸಂಗೆ ಅದಕ್ಕಿಂತ ಜಾಸ್ತಿ ಇದೆ. 100ಕ್ಕೆ ಜಾಸ್ತಿ ಇದೆ. ಅದು 100ಕ್ಕಿಂತ ಜಾಸ್ತಿ ಇದೆ. ಬರೀ ಒಂದೊಂದು ಕಿತ್ಕೊಂಡು ನಾವು ಈ ಸತಿ ಮಾರ್ಕೆಟ್ಗೆ ಒಂದು 40 kg ಹಾಕಿದ್ವಿ. ಫಸ್ಟ್ ಫಸ್ಟ್ ಸೇಲ್ ಮಾಡಿ ನೆಕ್ಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಮೇಲ್ಗಡೆ ಎಲ್ಲ ಫುಲ್ ಬಂದ್ಬಿಟ್ರೆ ನಾವು ಟ್ರಕ್ಕಲ್ಲಿ ಹೊಡಿಬೇಕಾಗ್ತದೆ. ಎಷ್ಟು ಟೋಟಲ್ ಎಷ್ಟು ಗಿಡ ಇದೆ ಸರ್ ನುಗ್ಗೆ? ಟೋಟಲ್ 2000 ಇದೆ ಎಲ್ಲ ಸೇರಿ. ಟೋಟಲ್ 2000. ಒಂದೊಂದು ಕಾಯಿ ಬರ್ಲಿ ಸಾಕು. ನೀವ್ ಹೇಳ್ದಂಗೆ 100% ಟ್ರಕ್ಕಲ್ಲೇ 2 ಕಾಯಿ ಬರ್ಲಿ ಸಾಕು, ಟ್ರಕ್ಕಲ್ಲಿ ಹೊಡಿಬೇಕಾಗ್ತದೆ ಸರ್. ಅಂದ್ರೆ ಇದು ಲೈಫ್ ಅಂದ್ರೆ ಎಷ್ಟು ವರ್ಷ ಇರುತ್ತೆ ಇದು? ಈ ತರ ಇದು 20 ಇಯರ್ಸ್ ಇರ್ತದೆ. 20 ಇಯರ್ಸ್ ಮೇಂಟೈನ್ ಮಾಡ್ಬೇಕು ನೀವು ನೀಟಾಗಿ, ಅಷ್ಟೇ, ಇನ್ನೇನಿಲ್ಲ. ರೈತರಿಗೆ ಒಳ್ಳೆ ಪೀರಿಯಡ್. ಸ್ವಲ್ಪ ಗೊಬ್ಬರ ಕೊಟ್ಕೊಂಡು ಮೇಂಟೈನ್ ಮಾಡ್ಬಿಟ್ರೆ 20 ಇಯರ್ಸ್ ಆರಾಮಾಗಿ ಕಾಯಿ ಬಿಟ್ಕೊಂಡು ಹೋಗ್ತಾ ಇರ್ತದೆ. ರೈತರಿಗೆ ಈಸಿ ಇದು. ಬೇರೆ ಗಿಡಗಳ ತರ ನೀವು ಅದನ್ನೇ ನೋಡ್ಕೊಂಡು ಕೂತಿರ್ಬೇಕಾಗಿಲ್ಲ. ಆಮೇಲೆ ಇದು ಹೈಟ್ ಕೂಡ ಕಡಿಮೆ ಅಲ್ವಾ? ಇದು ಪ್ರೂನಿಂಗ್ ಮಾಡ್ಕೊಳ್ಬೇಕು. ಹೈಟ್ ಹೋಗ್ತಾ ಕಟ್ ಮಾಡ್ಕೊಬೇಕು ನಾವು. ಕಟ್ ಮಾಡ್ಕೊಂಡ್ರೆ ಕೆಳಗಡೆ, ಯಾಕಂದ್ರೆ ಕಾಯಿ ಮೇಲೆ ಬಿಟ್ಬಿಟ್ರೆ ಕೊಂಬೆಗಳು ಮುರಿದೋಗ್ತವೆ. ಅದಕ್ಕೆ ನಾವು ಮೇಂಟೈನ್ ಮಾಡಕ್ ಈಸಿ ಇರ್ಬೇಕು ಅಂತ ಕಟ್ ಮಾಡ್ಕೊಬೇಕು, ಪ್ರೂನ್ ಮಾಡ್ಕೊಬೇಕು. ಈಗ ಅಲ್ಲಿ ನೋಡಿದ್ರಲ್ಲ ಹೈಟ್ ಜಾಸ್ತಿ, ಈಗ ಅದ್ರಲ್ಲಿ ಬಿಟ್ಟಿರೋ ಕಾಯಿ ಇದೆಯಲ್ಲ ಅದು ಈಗ ಅದನ್ನು ಮುರಿದೋಗ್ತಾವ ಏನೋ ಅಂತ ಡೌಟ್ ನನಗೆ ಅಲ್ಲಿರೋದು. ಆಲ್ರೆಡಿ ಒಂದು ಬ್ಯಾಚ್ ಕಿತ್ತಿದೀವಿ ಕಾಯಿ ಅದರಲ್ಲಿ. ಕೆಳಗಡೆ ಈಗ ನೋಡಿ ಎಷ್ಟು ಕಾಯಿ ಇದೆ, ಕಿತ್ತು ಅಷ್ಟಿದೆ. ಆಮೇಲೆ ಇದನ್ನು ಇದು ಅಷ್ಟೇ ದೂರ ಕೊಟ್ಟಿದ್ದಾರೆ. ಸೇಮ್ ಡಿಸ್ಟೆನ್ಸ್. ಎಲ್ಲದನ್ನು ಇರೋದನ್ನೆಲ್ಲ ಎಲ್ಲ ಮಲ್ಟಿ ಕ್ರಾಪ್ ಸಿಸ್ಟಮ್. ತೆಂಗಿನ ಗಿಡ ಇದೆ, ಅದ್ರ ನಡ ಮಧ್ಯೆ ಜಾಗ ವೇಸ್ಟ್ ಮಾಡ್ಬೇಕಂತ ಇದನ್ನ ಮಾಡಿದೀವಿ. ಆಮೇಲೆ ಇದ್ರ ಮಧ್ಯೆ ಬೇರೆ ಏನಾದ್ರು ಹಾಕೋಬಹುದಾ? ಹಾಕೋಬಹುದು. ಓವರ್ ರಿಸ್ಕ್ ಆಗ್ತದೆ, ಕಂಜೆಸ್ಟ್ ಆಗ್ತದೆ. ಹಾಕ್ಬೇಕಾದ್ರೆ ಎಷ್ಟಡಿ ಗುಂಡಿ ಹೊಡೆದಿದ್ರಾ? 1.5 ಅಡಿ ಗುಂಡಿ ಹೊಡೆದಿದ್ವಿ. 1.5 ಅಡಿ ಗುಂಡಿ ಹೊಡೆದು ಗೊಬ್ಬರ ಹಾಕಿದ್ವಿ. ಸ್ವಲ್ಪ ಒಂದು ಅರ್ಧ ಪುಟ್ಟಿ ಗೊಬ್ಬರ ಹಾಕಿ ಸೊಸೆ ಇಟ್ಟಿದ್ವಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ನೀವು ಗೊಬ್ಬರ ಹಾಕಿರೋದು? ಅಷ್ಟೇ. ತಿರ್ಗಾ ನೆಕ್ಸ್ಟ್ ಸ್ವಲ್ಪ ಲೈಟ್ ಆಗಿ ಗೊಬ್ಬರ ಹಾಕಿದೀವಿ ಮೇಲ್ಗಡೆ. ಈಗ ಇಳುವರಿ ಸ್ಟಾರ್ಟ್ ಆದಾಗ ಸ್ವಲ್ಪ ಕೊಟ್ಟಿದೀವಿ. ಅಂದ್ರೆ ಕಡೆ ಎಲ್ಲ ಇಳುವರಿ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೆಲ್ಲ ಸ್ವಲ್ಪ ಕೊಟ್ಟಿದೀವಿ. ಅಂದ್ರೆ ಸರ್ ಇವಾಗ 6 ತಿಂಗಳ ಗಿಡಕ್ಕೆ ನೀವು 3 ಸತಿ ಕೊಟ್ಟಿರೋದು? ಇಲ್ಲ, 6 ತಿಂಗಳಿಗೆ 1 ಸತಿ ಕೊಟ್ಟಿದ್ದೀವಿ ಅಷ್ಟೇ. 6 ತಿಂಗಳಿಗೆ ಒಂದೇ ಸತಿ ಕೊಟ್ಟಿರೋದು. ಅಂದ್ರೆ ಕೆಲವೊಬ್ರು ರೈತರು ಈ ಪೈಪ್ ಅಲ್ಲಿ ಗೊಬ್ಬರ ಹಾಕ್ತಾರೆ, ನೀವು ಬರೀ ಪೈಪಲ್ಲಿ ನೀರು ಮಾತ್ರ ಹಾಕ್ತಾರೆ? ಅಷ್ಟೇ, ಬರೀ ನೀರು. ಡ್ರಿಪ್ ಸಿಸ್ಟಮ್ ಇದು ಮಾಮೂಲಿ ಇದ್ರಲ್ಲೇ ಮಾಡ್ಬೋದು. ಏನು ಪಂಪು ಅದೆಲ್ಲ ಏನು ಹಾಕೋದು ಬೇಡ. ಮೋಸ್ಟ್ಲಿ ಈ ಡ್ರಿಪ್ ಹಾಕ್ಬಿಟ್ಟು ಮಾಮೂಲಿ ಲೈನ್ ನಲ್ಲಿ ರನ್ ಮಾಡ್ತೀವಲ್ಲ ನೀರು, ಆ ಪೈಪ್ಗೆ ಕನೆಕ್ಟ್ ಮಾಡ್ಕೊಂಡ್ರು ಆಯ್ತು. ಅದಕ್ಕೆ ಸಪ್ರೇಟ್ ಸಿಸ್ಟಮ್ ಏನು ಮಾಡೋದು ಬೇಡ. ಇದೆಲ್ಲ ನೋಡಿ ಮಾಮೂಲಿ ಸಿಸ್ಟಮ್ ಅಲ್ಲೇ ಬಿಟ್ಟಿರೋದು. ಇದು ಎಷ್ಟು ಬೋರ್ ಇದೆ ಸರ್? 2 ಬೋರ್ವೆಲ್ ಇದೆ. 2 ಬೋರ್ ನೀರು ಸಾಕಾಗ್ತದೆ? ಈಗ ಒಂದು 8 ಇಂಚ್ ನೀರಿದೆ. 8 ಇಂಚ್ ನೀರಿದೆ. 500 ಫೀಟ್ ಅಷ್ಟೇ ಡೆಪ್ತ್. 2 ಒಳ್ಳೆ ನೀರಿದೆ. ನಮ್ಮ ಬಾವಿಲಿ ನೋಡಿದ್ರಲ್ಲ,
ಬಾವಿಲಿ ಆಕ್ಚುಲಿ ಬಾವಿಲಿ ಎಲ್ಲೂ ನಾನ್ ನೋಡ್ದಂಗೆ ಬಾವಿಲಿ ಎಲ್ಲೂ ನೀರಿಲ್ಲ. ಇಲ್ಲಿ ನೋಡಿದ್ರೆ ಬಾವಿ full ನೀರಿದೆ. ಅದೇ ಇದು 500 ಫೀಟಲ್ಲಿ ಇರೋದು. ನಮ್ಗೆ 2 ಬೋರ್ವೆಲ್ಲು 500 ಫೀಟೆ, ಬರೀ 20 ಲೆಂತೆ ಬಿಟ್ಟಿರೋದು ನಾವು. 20 ಲೆಂತ್ ಪೈಪೇ ಬಿಟ್ಟಿರೋದು. ಇದಕ್ಕೂ ಅಷ್ಟೇ ಅದಕ್ಕೂ ಅಷ್ಟೇ. ಮಳೆ ಬಂದ್ಬಿಟ್ರೆ ಮೇಲೆ ಬಂದ್ಬಿಡುತ್ತೆ ನೀರು. ಹೋಗಿ ಕೆಲವು ಹೋಗ್ಬಿಡ್ತವೆ, ನಾವು ಮೇಂಟೈನ್ ಮಾಡಿದೆ. ಅದೆಲ್ಲ ಈಗ ಹೊಸ್ದಾಗಿ ಹಾಕಿದ್ದೀವಿ, ಇವೆಲ್ಲ ಬಂದಿದ್ದಾವೆ. ನಾನು ಬಿಡಲ್ಲ. ಒಂಥರ ಇದೇನೋ ಹೇಳ್ದೆ ನೋಡಿ ಹಂಗೆ, ಅದು ನೀನು ಇಲ್ಲ ನೀನು ಸೋಲ್ಬೇಕಿಲ್ಲ ನಾನು ಸೋಲ್ಬೇಕು ಆ ಥರ. ನಾನಿರ್ಬೇಕು. ಹಂಗೆ. ನೀವು ಎಲ್ಲಿ ವರ್ಕ್ ಮಾಡ್ತೀರಾ ಸರ್? ನಾನು ಬೆಮಲಲ್ಲಿದ್ದೆ ಸರ್ವಿಸಲ್ಲಿ. ಒಂದು 42 ಇಯರ್ಸ್ ಸರ್ವಿಸ್ ಮಾಡಿದೆ. ಹೈಯೆಸ್ಟ್ ಸರ್ವಿಸ್ ಮಾಡಿ ರಿಟೈರ್ ಆದೆ. ರಿಟೈರ್ ಆದಮೇಲೆ ಈ ಪ್ರೊಫೆಷನ್ಗೆ ಬಂದಿದ್ದೀನಿ. ಅಂದ್ರೆ ಎಷ್ಟು ದಿವಸ ಹಿಂದೆ ಅಂತ ಹೇಳಿ ಸರ್ ನೀವು? ಯಾವುದೋ 2011 2011 ಇಂದ ಫಾರ್ಮಿಂಗ್ ಮಾಡ್ತೀರಿ? ಫಾರ್ಮಿಂಗ್ ಶುರು ಮಾಡಿದ್ದು. ಇದೆಲ್ಲ ಫೆನ್ಸಿಂಗು, ಬೋರ್ವೆಲ್ಸು ಅವೆಲ್ಲ ಡೆವಲಪ್ ಮಾಡಿ ಎಲ್ಲ ಮಾಡಿರೋಕ್ಕೆ 11 ಇಂದ ಸ್ಟಾರ್ಟ್ ಮಾಡಿದೆ. ಈಗ ಈ ಲೆವೆಲ್ಗೆ ಬಂದಿದೆ. ಅಂದ್ರೆ ನೀವು ಜಮೀನ್ ಮಾಡಕ್ ಶುರು ಮಾಡಿದಾಗ ಈ ತರ ಇರ್ಲಿಲ್ಲ? ಇದೆಲ್ಲ ಲೆವೆಲಿಂಗ್ ಮಾಡಿ ಎಲ್ಲ ಮಾಡಿರೋದು. ತುಂಬಾ ಖರ್ಚು ಮಾಡಿದ್ದೀನಿ ದುಡ್ಡು. ಹೌದು, ಖರ್ಚಾಗುತ್ತೆ ಸರ್. ಇನ್ನೊಂದೇನು ಅಂತಂದ್ರೆ ನಾನು ಇಲ್ಲಿ ಸುತ್ತಮುತ್ತಕ್ಕೆಲ್ಲ ವಿಚಾರಿಸ್ತಾ ಇದ್ದೆ, ರೈತರು ಯಾರು ಜಮೀನ ಮಡಿಕೊಂಡಿಲ್ಲ, ಎಲ್ಲ ಬೆಂಗಳೂರು ಎಲ್ಲ ಮಾಡ್ಬಿಟ್ಟು ಈಗ ನಮ್ಮೂರಲ್ಲೇ ಇಲ್ಲಿ ಈಗೇನೋ ಏರ್ಪೋರ್ಟ್ ಏನೋ ಆಗುತ್ತೆ ಅಂತ ಹೇಳ್ತಾ ಈಗ ಹೆವಿ ರೇಟ್ ಆಗ್ಬಿಟ್ಟಿದೆ. ಸುಮಾರು ಜನ ಎಲ್ಲ ಜಮೀನುಗಳು ಮಾರ್ಕೊಂಡ್ಬಿಟ್ಟಿದ್ದಾರೆ. ಊರುಗಳಲ್ಲಿ ಜಮೀನುಗಳೇ ಇಲ್ಲ, ಎಲ್ಲ ಮಾರ್ಬಿಟ್ಟು ಎಲ್ಲ ಬೆಂಗಳೂರು ಕಡೆ ಹೊಟ್ಟೋಗಿದ್ದಾರೆ. ಈಗ ಈ ಊರಲ್ಲೇ ಲೆಕ್ಕ ಹಾಕೊಳ್ಳಿ, ಇದು ನಮ್ಮೂರು. ಇದರಲ್ಲೇ ಸುಮಾರು ಹುಡುಗರೇ ಯುವಕರೇ ಇಲ್ಲ, ಎಲ್ಲ ಬೆಂಗಳೂರಲ್ಲಿ ಆ ಕೆಲಸ ಈ ಕೆಲಸ ಮಾಡ್ಕೊಂಡಿದ್ದಾರೆ. ವಯಸ್ಸಾದವರು ಇಲ್ಲಿದ್ದಾರೆ. ಅದು ಒಂದು ಅರ್ಧ ಎಕರೆ ಒಂದೊಂದು ಎಕರೆ ಇಟ್ಕೊಂಡಿದ್ದಾರೆ. ಇರೋದೆಲ್ಲ ಮಾರ್ಬಿಟ್ಟಿದ್ದಾರೆ. ಅರ್ಧ ಎಕರೆ ಅಷ್ಟೇ ಯಾರು ಜಾಸ್ತಿ ಜಮೀನು ಇಟ್ಟಿಲ್ಲ. ಊರಲ್ಲಿರೋರು ಹತ್ರ ಇರೋದೇ ಅಷ್ಟೇ ಯಾರು ಇಟ್ಟಿಲ್ಲ. ನಮ್ಮ ಫ್ಯಾಮಿಲಿ ಮಾತ್ರ ಸ್ವಲ್ಪ ಜಾಸ್ತಿ ಇದೆ ನಮ್ದು. ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಇದೆ ಮತ್ತೆ ಐಡಿಯಾ ಇದೆ ಅಂತ ಕೇಳ್ತಾ ಇದೀನಿ. ರೈತರು ಜಮೀನ್ ಮಾರ್ಬಿಟ್ಟು ಹೋಗೋದು ಒಳ್ಳೇದ? ಇಲ್ಲ ಅದು ಕಳ್ಕೊಂಡ್ಮೇಲೆ ತಿರ್ಗಾ ಅವ್ರು ಕೊಂಡ್ಕೊಳಕ್ಕಾಗಲ್ಲ. ಮಾರದೆ ಇದ್ಕೊಂಡು ಮಾಡೋದು ಒಳ್ಳೇದು. ಈಗೇನು ಡಿಫ್ರೆಂಟ್ ವೆರೈಟೀಸ್ ಬಂದಿದೆ, ಡೆವಲಪ್ಮೆಂಟ್ ಚೆನ್ನಾಗಾಗಿದೆ. ಈ ಹೆಸರುಘಟ್ಟದವರು ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಪ್ಲಾಂಟ್ಸು. ಈಗ ಇದೇ ಎಕ್ಸಾಂಪಲ್ ನಾನು ಹಾಕಿರೋ ನುಗ್ಗೆನೂ ನೋಡಿ, ಪ್ಲಸ್ ಹಲಸು ನೋಡಿ, ಇದು ಎರಡೇ ಬೆಳ್ಕೊಂಡ್ರೂ ಸಾಕಾಗ್ತದೆ ರೈತರು. ಈಗ ನೋಡಿ ತೆಂಗಿನಕಾಯಿ ಹೈಯೆಸ್ಟ್ ರೇಟ್ ಆಗಿಬಿಟ್ಟಿದೆ. ಯಾಕಂದ್ರೆ ಎಲ್ಲರೂ ಬೆಳೆಯೋದು ಬಿಟ್ಬಿಟ್ರು. ಈಗ 1 kg ತೆಂಗಿನಕಾಯಿ ಈಗ 70 ರೂಪಾಯಿ ಆಗಿದೆ. 1 kg ತೆಂಗಿನಕಾಯಿ. ಒಂದು ಎಳ್ನೀರು ಸಿಟಿಯಲ್ಲಿ ನೀವು ಕುಡಿಯೋದಷ್ಟು 60 ರೂಪಾಯಿ, 50 ರಿಂದ 60 ರೂಪಾಯಿ. 40 ರೂಪಾಯಿಗೆ ಚಿಕ್ಕದು ನೀರು ಬರಲ್ಲ. ಆ ತರ ಆಗಿದೆ. ನೀವು ಹೇಳ್ದಂಗೆ 60-70 ರೂಪಾಯಿ. 60 ಯೂಶುವಲ್ ಆಗಿ 60 ಇದೆ ರೇಟ್. ಎಲ್ಲ ಬೆಳೆಯೋದು ಬಿಟ್ಬಿಟ್ರು, ಎಲ್ಲ ಮೇಂಟೈನ್ ಮಾಡಲ್ಲ. ಈಗ ನಮಗೆ ಯಾರು ಮಾಡ್ತಾರೆ? ಈಗ ನೋಡಿ, ನಾವು ಇದಕ್ಕೆಲ್ಲ ತೆಂಗಿನ ಗಿಡಕ್ಕೂ ಮೇಂಟೈನ್ ಮಾಡ್ತೀವಿ. ಇದಕ್ಕೆ ನೀರು ಸದಾ ನೀರು ಕೊಡ್ತೀವಿ. ಮಳೆಗಾಲದಲ್ಲಿ ನೀರು ಬೇಡ ಇದಕ್ಕೆ. ಸಮ್ಮರಲ್ಲಿ ಈಗ ನೀರು ಬೇಕು, ನೀರು ಕೊಡ್ತೀವಿ ನಾವು. ಒಳ್ಳೆ ಕಾಯಿ ಹಿಡಿತದೆ. ನಂಗೆ ಯಾರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಜಮೀನ್ ಮಾರ್ಬಿಟ್ಟು ಹೋಗ್ತಾರೆ, ಮತ್ತೆ ಬೆಂಗಳೂರಲ್ಲಿ ಆಗ್ದೆಲ್ಲ ಬಂದು ಮಾರಿರ್ತಾರೆ, ಅವ್ರ ಹತ್ರಕ್ಕೆ ಕೂಲಿ ಮಾಡಕ್ ಬರ್ತಾರೆ. ಅದು ಯೂಶುವಲ್, ಅದು ಮಾಮೂಲಿ. ಅದು ಯಾರು ಹಂಗೆ ಹೇಳ್ತೀರ ಸರ್? ಇಲ್ಲ, ಅದಲ್ಲ, ನಿಜ. ಅದು ನಿಜಾನೇ. ಇಲ್ಲಿ ನಮ್ಮ ಪಕ್ಕದಲ್ಲಿ ಒಂದು 10 ಎಕರೆ ನಮ್ಮವ್ರು ನಮ್ಮ ಸ್ನೇಹಿತರೆ ಮಾರ್ಬಿಟ್ರು. ಈಗ ಅವರು ಎಸ್ಟೇಟಲ್ಲೇ ಕೆಲ್ಸಕ್ಕಿದ್ದಾರೆ. 8.5 ಲಕ್ಷಕ್ಕೆ ಮಾರಿದ್ರು. ಇವತ್ತು 85 ಲಕ್ಷಕ್ಕೆ ಈಸಿಯಾಗಿ ಹೋಗ್ತದೆ. ಎಷ್ಟು ವರ್ಷದಿಂದ ಮಾರಿದ್ರು ಸರ್? ಈ ಒಂದು 10 ವರ್ಷದಿಂದ. ಎಷ್ಟು ಸರ್ ನಿಮ್ಗೆ ಇವಾಗ ಏಜ್? 74. ಇದು ನನ್ನ ಮೊಮ್ಮಗಳಿಗೋಸ್ಕರ ಹಾಕಿರೋದು. ಅವಳಿಗೆ ಹೂವು ಬೇಕಲ್ಲ, ಅವಳು ಮಲ್ಲಿಗೆ ಹೂವನೇ ಮುಟ್ಕೊಳ್ಳೋದು. ಅದಕ್ಕೋಸ್ಕರ ಇದನ್ನ ಹಾಕಿದೀವಿ. ಇದು 365 ಡೇಸ್ ಬರ್ತದೆ. ಇದು ಲೇಟೆಸ್ಟ್ ವೆರೈಟಿ. ಏನಂದ್ರೆ ಇವಾಗ ಎಷ್ಟು ದಿವಸ ಆಗಿದೆ ಹಾಕಿ ನೀವು? ಈಗ ಇನ್ನೂ ಒಂದು 3-4 ತಿಂಗಳಾಗಿದೆ ಅಷ್ಟೇ. ಇನ್ನು ಅಂದ್ರೆ ಯಾವಾಗ ಹೂವು ಕೊಡೋಕೆ ಶುರು ಆಗೋಗಿದೆ ನೋಡಿ. ಬಿಡ್ಸ್ಕೊಂಡಿದ್ರೆ ಆಗ್ಲೇ? ಓಎಸ್, ಇದು ಒಳ್ಳೆ ಹೈಬ್ರಿಡ್ ವೆರೈಟಿ. ಅಂದ್ರೆ ಇಲ್ಲೇನೇನು ಹಾಕಿದ್ದೀರಾ ಸರ್? ಮಲ್ಲಿಗೆ, ಕನಕಾಂಬರಿ, ದಾಸವಾಳ. ಸುಮ್ಮನೆ ಅವಳಿಗೋಸ್ಕರ ಹಾಕಿರೋದು.